ದಶಕಗಳ ಕಾಲ ರಾಷ್ಟ್ರಪತಿ ಭವನದ ಬಳಿ ಸೌತ್ ಬ್ಲಾಕ್ನಲ್ಲಿದ್ದಂಥ ಪ್ರಧಾನಮಂತ್ರಿ ಕಚೇರಿ ಇದೀಗ ಸೇವಾ ತೀರ್ಥಕ್ಕೆ ಶಿಫ್ಟ್ ಆಗಿದೆ. ಇವತ್ತು ಹೊಸ ಕಚೇರಿ, ಹೊಸ ಯುಗಕ್ಕೆ ಮೋದಿಯವರು ಸಾಕ್ಷಿ ಆಗಿದ್ದಾರೆ. ಹಾಗಾದರೆ ಸೇವಾ ತೀರ್ಥದ ವಿಶೇಷತೆ ಏನು? ಕಚೇರಿಗೆ ಕೊಟ್ಟಂಥ ಡಿಜಿಟಲ್ ಟಚ್ ಏನು, ಯಾವ ರೀತಿ ಇದೆ? ಈ ಸ್ಟೋರಿ ನೋಡ್ಕೊಂಬನ್ನಿ. ಪ್ರಧಾನಿ ನೂತನ ಕಚೇರಿ ಸೇವಾ ತೀರ್ಥ ಲೋಕಾರ್ಪಣೆ. 8 ದಶಕಗಳ ಬಳಿಕ ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾ. ಬರೋಬ್ಬರಿ 8 ದಶಕದ ಬದಲಾವಣೆ. ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾಗೆ ಪ್ರಧಾನಿ ಕಚೇರಿ ಶಿಫ್ಟ್. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸೆಂಟ್ರಲ್ ವಿಸ್ತಾ ಯೋಜನೆ ಭಾಗವಾಗಿ ನಿರ್ಮಿಸಿರುವ ಸೇವಾ ತೀರ್ಥ ಭವನ ಇವತ್ತು ಉದ್ಘಾಟನೆಯಾಗಿದೆ. ಸೆಂಟ್ರಲ್ ವಿಸ್ತಾ ಯೋಜನೆಯ ಅಡಿ ವಿವಿಧ ಸಚಿವಾಲಯಗಳ ಕಾರ್ಯನಿರ್ವಹಣೆಗೆ ಸೇವಾ ತೀರ್ಥ ಹಾಗೂ ಕರ್ತವ್ಯ ಭವನ ನಿರ್ಮಿಸಲಾಗಿದೆ. ಸೇವಾ ತೀರ್ಥದಲ್ಲಿ ಏನೇನಿದೆ? ಪ್ರಧಾನಮಂತ್ರಿಗಳ ನೂತನ ಕಚೇರಿಯಲ್ಲಿ ಪ್ರಧಾನಿ ಸಚಿವಾಲಯ, ಸಭಾಂಗಣ, ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕಚೇರಿ, ಸಂಪುಟ ಸಚಿವಾಲಯ ಇರಲಿವೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆಧುನಿಕ ಕಾರ್ಯಶೈಲಿಗೆ ಪೂರಕವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸೇವಾ ತೀರ್ಥದಲ್ಲಿ ಅಂತಾರಾಷ್ಟ್ರೀಯ ನಿಯೋಗ, ಉನ್ನತ ಮಟ್ಟದ ಚರ್ಚೆ ಆಯೋಜನೆ ಮಾಡುವುದಕ್ಕೆ ಸಮ್ಮೇಳನ ಸಭಾಂಗಣ ಇಂಡಿಯಾ ಹೌಸ್ ಸಹ ಇದೆ. ಹೊಸ ಸಂಕೀರ್ಣಗಳು, ಡಿಜಿಟಲ್ ಸಂಯೋಜಿತ ಕಚೇರಿಗಳು, ಸುಧಾರಿತ ಡಿಜಿಟಲ್ ಮೂಲಸೌಕರ್ಯವು ಈ ಆಡಳಿತ ಮತ್ತು ಪಾರದರ್ಶಕ ಆಡಳಿತವನ್ನು ಬೆಂಬಲಿಸಿದೆ. ನಾಗರಿಕೋ ದೇವೋಭವ ಧ್ಯೇಯವಾಕ್ಯ. ಭಾರತದ ಆಡಳಿತ ಕ್ಷೇತ್ರದಲ್ಲಿ ಇದು ಪರಿವರ್ತನಾತ್ಮಕ ಮೈಲಿಗಲ್ಲು ಅಂತ ಕೇಂದ್ರ ಸರ್ಕಾರ ಬಣ್ಣಿಸಿದೆ. ಈ ಕ್ಷಣವನ್ನ ಸಾಕ್ಷಿಯಾಗಿಸೋದಕ್ಕೆ ಪ್ರಧಾನಿ ಮೋದಿ ₹100 ಸ್ಮರಣಾರ್ಥ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಸೇವಾ ತೀರ್ಥದ ಗೋಡೆಯ ಮೇಲೆ ನಾಗರಿಕೋ ದೇವೋಭವ ಅನ್ನೋ ಧ್ಯೇಯವಾಕ್ಯವನ್ನ ಬರೆಯಲಾಗಿದೆ. साउथ ब्लॉक और नॉर्थ ब्लॉक जैसी इमारतें जहां ब्रिटिश हुकूमत की सोच को लागू करने के लिए बनी थी, वहीं आज मैं गर्व के साथ कह सकता हूं कि सेवा तीर्थ और कर्तव्य भवन जैसे नए परिसर भारत की जनता की आकांक्षाओं को पूरा करने के लिए बने हैं. ಒಟ್ಟಾರೆ ಹೊಸ ಕಚೇರಿ, ಹೊಸ ಯುಗ ಅಂತ ಬಣ್ಣಿಸಲಾಗಿದ್ದು ಡಿಜಿಟಲ್ ಯುಗಕ್ಕೆ ಸೇವಾ ತೀರ್ಥ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಶಕಗಳ ಕಾಲ ರಾಷ್ಟ್ರಪತಿ ಭವನದ ಬಳಿ ಸೌತ್ ಬ್ಲಾಕ್ನಲ್ಲಿದ್ದಂಥ ಪ್ರಧಾನಮಂತ್ರಿ ಕಚೇರಿ ಇದೀಗ ಸೇವಾ ತೀರ್ಥಕ್ಕೆ ಶಿಫ್ಟ್ ಆಗಿದೆ. ಇವತ್ತು ಹೊಸ ಕಚೇರಿ, ಹೊಸ ಯುಗಕ್ಕೆ ಮೋದಿಯವರು ಸಾಕ್ಷಿ ಆಗಿದ್ದಾರೆ. ಹಾಗಾದರೆ ಸೇವಾ ತೀರ್ಥದ ವಿಶೇಷತೆ ಏನು? ಕಚೇರಿಗೆ ಕೊಟ್ಟಂಥ ಡಿಜಿಟಲ್ ಟಚ್ ಏನು, ಯಾವ ರೀತಿ ಇದೆ? ಈ ಸ್ಟೋರಿ ನೋಡ್ಕೊಂಬನ್ನಿ. ಪ್ರಧಾನಿ ನೂತನ ಕಚೇರಿ ಸೇವಾ ತೀರ್ಥ ಲೋಕಾರ್ಪಣೆ. 8 ದಶಕಗಳ ಬಳಿಕ ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾ. ಬರೋಬ್ಬರಿ 8 ದಶಕದ ಬದಲಾವಣೆ. ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾಗೆ ಪ್ರಧಾನಿ ಕಚೇರಿ ಶಿಫ್ಟ್. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸೆಂಟ್ರಲ್ ವಿಸ್ತಾ ಯೋಜನೆ ಭಾಗವಾಗಿ ನಿರ್ಮಿಸಿರುವ ಸೇವಾ ತೀರ್ಥ ಭವನ ಇವತ್ತು ಉದ್ಘಾಟನೆಯಾಗಿದೆ. ಸೆಂಟ್ರಲ್ ವಿಸ್ತಾ ಯೋಜನೆಯ ಅಡಿ ವಿವಿಧ ಸಚಿವಾಲಯಗಳ ಕಾರ್ಯನಿರ್ವಹಣೆಗೆ ಸೇವಾ ತೀರ್ಥ ಹಾಗೂ ಕರ್ತವ್ಯ ಭವನ ನಿರ್ಮಿಸಲಾಗಿದೆ. ಸೇವಾ ತೀರ್ಥದಲ್ಲಿ ಏನೇನಿದೆ? ಪ್ರಧಾನಮಂತ್ರಿಗಳ ನೂತನ ಕಚೇರಿಯಲ್ಲಿ ಪ್ರಧಾನಿ ಸಚಿವಾಲಯ, ಸಭಾಂಗಣ, ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕಚೇರಿ, ಸಂಪುಟ ಸಚಿವಾಲಯ ಇರಲಿವೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆಧುನಿಕ ಕಾರ್ಯಶೈಲಿಗೆ ಪೂರಕವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸೇವಾ ತೀರ್ಥದಲ್ಲಿ ಅಂತಾರಾಷ್ಟ್ರೀಯ ನಿಯೋಗ, ಉನ್ನತ ಮಟ್ಟದ ಚರ್ಚೆ ಆಯೋಜನೆ ಮಾಡುವುದಕ್ಕೆ ಸಮ್ಮೇಳನ ಸಭಾಂಗಣ ಇಂಡಿಯಾ ಹೌಸ್ ಸಹ ಇದೆ. ಹೊಸ ಸಂಕೀರ್ಣಗಳು, ಡಿಜಿಟಲ್ ಸಂಯೋಜಿತ ಕಚೇರಿಗಳು, ಸುಧಾರಿತ ಡಿಜಿಟಲ್ ಮೂಲಸೌಕರ್ಯವು ಈ ಆಡಳಿತ ಮತ್ತು ಪಾರದರ್ಶಕ ಆಡಳಿತವನ್ನು ಬೆಂಬಲಿಸಿದೆ. ನಾಗರಿಕೋ ದೇವೋಭವ ಧ್ಯೇಯವಾಕ್ಯ. ಭಾರತದ ಆಡಳಿತ ಕ್ಷೇತ್ರದಲ್ಲಿ ಇದು ಪರಿವರ್ತನಾತ್ಮಕ ಮೈಲಿಗಲ್ಲು ಅಂತ ಕೇಂದ್ರ ಸರ್ಕಾರ ಬಣ್ಣಿಸಿದೆ.
ಈ ಕ್ಷಣವನ್ನ ಸಾಕ್ಷಿಯಾಗಿಸೋದಕ್ಕೆ ಪ್ರಧಾನಿ ಮೋದಿ 100 ರೂಪಾಯಿಗಳ ಸ್ಮರಣಾರ್ಥ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಸೇವಾ ತೀರ್ಥದ ಗೋಡೆಯ ಮೇಲೆ ನಾಗರಿಕೋ ದೇವೋ ಭವ ಅನ್ನೋ ಧ್ಯೇಯವಾಕ್ಯವನ್ನ ಬರೆಯಲಾಗಿದೆ. साउथ ब्लॉक और नॉर्थ ब्लॉक जैसी इमारतें जहां ब्रिटिश हुकूमत की सोच को लागू करने के लिए बनी थी, वहीं आज मैं गर्व के साथ कह सकता हूं कि सेवा तीर्थ और कर्तव्य भवन जैसे नए परिसर भारत की जनता की आकांक्षाओं को पूरा करने के लिए बने हैं. ಒಟ್ಟಾರೆ ಹೊಸ ಕಚೇರಿ ಹೊಸ ಯುಗ ಅಂತ ಬಣ್ಣಿಸಲಾಗಿದ್ದು ಡಿಜಿಟಲ್ ಯುಗಕ್ಕೆ ಸೇವಾ ತೀರ್ಥ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಶಕಗಳ ಕಾಲ ರಾಷ್ಟ್ರಪತಿ ಭವನದ ಬಳಿ ಸೌತ್ ಬ್ಲಾಕ್ನಲ್ಲಿದ್ದಂಥ ಪ್ರಧಾನಮಂತ್ರಿ ಕಚೇರಿ ಇದೀಗ ಸೇವಾ ತೀರ್ಥಕ್ಕೆ ಶಿಫ್ಟ್ ಆಗಿದೆ. ಇವತ್ತು ಹೊಸ ಕಚೇರಿ ಹೊಸ ಯುಗಕ್ಕೆ ಮೋದಿಯವರು ಸಾಕ್ಷಿ ಆಗಿದ್ದಾರೆ. ಹಾಗಾದರೆ ಸೇವಾ ತೀರ್ಥದ ವಿಶೇಷತೆ ಏನು? ಕಚೇರಿಗೆ ಕೊಟ್ಟಂಥ ಡಿಜಿಟಲ್ ಟಚ್ ಏನು? ಯಾವ ರೀತಿ ಇದೆ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಪ್ರಧಾನಿ ನೂತನ ಕಚೇರಿ ಸೇವಾ ತೀರ್ಥ ಲೋಕಾರ್ಪಣೆ. 8 ದಶಕಗಳ ಬಳಿಕ ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾ. ಬರೋಬ್ಬರಿ 8 ದಶಕದ ಬದಲಾವಣೆ. ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾಕ್ಕೆ ಪ್ರಧಾನಿ ಕಚೇರಿ ಶಿಫ್ಟ್. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸೆಂಟ್ರಲ್ ವಿಸ್ತಾ ಯೋಜನೆ ಭಾಗವಾಗಿ ನಿರ್ಮಿಸಿರುವ ಸೇವಾ ತೀರ್ಥ ಭವನ ಇವತ್ತು ಉದ್ಘಾಟನೆಯಾಗಿದೆ. ಸೆಂಟ್ರಲ್ ವಿಸ್ತಾ ಯೋಜನೆಯ ಅಡಿ ವಿವಿಧ ಸಚಿವಾಲಯಗಳ ಕಾರ್ಯನಿರ್ವಹಣೆಗೆ ಸೇವಾ ತೀರ್ಥ ಹಾಗೂ ಕರ್ತವ್ಯ ಭವನ ನಿರ್ಮಿಸಲಾಗಿದೆ. ಸೇವಾ ತೀರ್ಥದಲ್ಲಿ ಏನೇನಿದೆ? ಪ್ರಧಾನಮಂತ್ರಿಗಳ ನೂತನ ಕಚೇರಿಯಲ್ಲಿ ಪ್ರಧಾನಿ ಸಚಿವಾಲಯ, ಸಭಾಂಗಣ, ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕಚೇರಿ, ಸಂಪುಟ ಸಚಿವಾಲಯ ಇರಲಿವೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆಧುನಿಕ ಕಾರ್ಯಶೈಲಿಗೆ ಪೂರಕವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸೇವಾ ತೀರ್ಥದಲ್ಲಿ ಅಂತಾರಾಷ್ಟ್ರೀಯ ನಿಯೋಗ, ಉನ್ನತ ಮಟ್ಟದ ಚರ್ಚೆ ಆಯೋಜನೆ ಮಾಡುವುದಕ್ಕೆ ಸಮ್ಮೇಳನ ಸಭಾಂಗಣ ಇಂಡಿಯಾ ಹೌಸ್ ಸಹ ಇದೆ. ಹೊಸ ಸಂಕೀರ್ಣಗಳು, ಡಿಜಿಟಲ್ ಸಂಯೋಜಿತ ಕಚೇರಿಗಳು, ಸುಧಾರಿತ ಡಿಜಿಟಲ್ ಮೂಲಸೌಕರ್ಯವು ಈ ಆಡಳಿತ ಮತ್ತು ಪಾರದರ್ಶಕ ಆಡಳಿತವನ್ನು ಬೆಂಬಲಿಸಿದೆ. ನಾಗರಿಕೋ ದೇವೋಭವ ಧ್ಯೇಯವಾಕ್ಯ. ಭಾರತದ ಆಡಳಿತ ಕ್ಷೇತ್ರದಲ್ಲಿ ಇದು ಪರಿವರ್ತನಾತ್ಮಕ ಮೈಲಿಗಲ್ಲು ಅಂತ ಕೇಂದ್ರ ಸರ್ಕಾರ ಬಣ್ಣಿಸಿದೆ. ಈ ಕ್ಷಣವನ್ನ ಸಾಕ್ಷಿಯಾಗಿಸೋದಕ್ಕೆ ಪ್ರಧಾನಿ ಮೋದಿ 100 ರೂಪಾಯಿಗಳ ಸ್ಮರಣಾರ್ಥ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಸೇವಾ ತೀರ್ಥದ ಗೋಡೆಯ ಮೇಲೆ ನಾಗರಿಕೋ ದೇವೋಭವ ಅನ್ನೋ ಧ್ಯೇಯವಾಕ್ಯವನ್ನ ಬರೆಯಲಾಗಿದೆ. साउथ ब्लॉक और नॉर्थ ब्लॉक जैसी इमारतें जहां ब्रिटिश हुकूमत की सोच को लागू करने के लिए बनी थी, वहीं आज मैं गर्व के साथ कह सकता हूं कि सेवा तीर्थ और कर्तव्य भवन जैसे नए परिसर भारत की जनता की आकांक्षाओं को पूरा करने के लिए बने हैं. ಒಟ್ಟಾರೆ ಹೊಸ ಕಚೇರಿ ಹೊಸ ಯುಗ ಅಂತ ಬಣ್ಣಿಸಲಾಗಿದ್ದು ಡಿಜಿಟಲ್ ಯುಗಕ್ಕೆ ಸೇವಾ ತೀರ್ಥ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಶಕಗಳ ಕಾಲ ರಾಷ್ಟ್ರಪತಿ ಭವನದ ಬಳಿ ಸೌತ್ ಬ್ಲಾಕ್ನಲ್ಲಿದ್ದಂಥ ಪ್ರಧಾನಮಂತ್ರಿ ಕಚೇರಿ ಇದೀಗ ಸೇವಾ ತೀರ್ಥಕ್ಕೆ ಶಿಫ್ಟ್ ಆಗಿದೆ. ಇವತ್ತು ಹೊಸ ಕಚೇರಿ ಹೊಸ ಯುಗಕ್ಕೆ ಮೋದಿಯವರು ಸಾಕ್ಷಿ ಆಗಿದ್ದಾರೆ. ಹಾಗಾದರೆ ಸೇವಾ ತೀರ್ಥದ ವಿಶೇಷತೆ ಏನು? ಕಚೇರಿಗೆ ಕೊಟ್ಟಂಥ ಡಿಜಿಟಲ್ ಟಚ್ ಏನು? ಯಾವ ರೀತಿ ಇದೆ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಪ್ರಧಾನಿ ನೂತನ ಕಚೇರಿ ಸೇವಾ ತೀರ್ಥ ಲೋಕಾರ್ಪಣೆ. 8 ದಶಕಗಳ ಬಳಿಕ ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾ. ಬರೋಬ್ಬರಿ 8 ದಶಕದ ಬದಲಾವಣೆ. ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾಕ್ಕೆ ಪ್ರಧಾನಿ ಕಚೇರಿ ಶಿಫ್ಟ್. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸೆಂಟ್ರಲ್ ವಿಸ್ತಾ ಯೋಜನೆ ಭಾಗವಾಗಿ ನಿರ್ಮಿಸಿರುವ ಸೇವಾ ತೀರ್ಥ ಭವನ ಇವತ್ತು ಉದ್ಘಾಟನೆಯಾಗಿದೆ.
ಸೆಂಟ್ರಲ್ ವಿಸ್ತಾ ಯೋಜನೆಯ ಅಡಿ ವಿವಿಧ ಸಚಿವಾಲಯಗಳ ಕಾರ್ಯನಿರ್ವಹಣೆಗೆ ಸೇವಾ ತೀರ್ಥ ಹಾಗೂ ಕರ್ತವ್ಯ ಭವನ ನಿರ್ಮಿಸಲಾಗಿದೆ. ಸೇವಾ ತೀರ್ಥದಲ್ಲಿ ಏನೇನಿದೆ? ಪ್ರಧಾನಮಂತ್ರಿಗಳ ನೂತನ ಕಚೇರಿಯಲ್ಲಿ ಪ್ರಧಾನಿ ಸಚಿವಾಲಯ, ಸಭಾಂಗಣ, ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕಚೇರಿ, ಸಂಪುಟ ಸಚಿವಾಲಯ ಇರಲಿವೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆಧುನಿಕ ಕಾರ್ಯಶೈಲಿಗೆ ಪೂರಕವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸೇವಾ ತೀರ್ಥದಲ್ಲಿ ಅಂತಾರಾಷ್ಟ್ರೀಯ ನಿಯೋಗ, ಉನ್ನತ ಮಟ್ಟದ ಚರ್ಚೆ ಆಯೋಜನೆ ಮಾಡುವುದಕ್ಕೆ ಸಮ್ಮೇಳನ ಸಭಾಂಗಣ ಇಂಡಿಯಾ ಹೌಸ್ ಸಹ ಇದೆ. ಹೊಸ ಸಂಕೀರ್ಣಗಳು, ಡಿಜಿಟಲ್ ಸಂಯೋಜಿತ ಕಚೇರಿಗಳು, ಸುಧಾರಿತ ಡಿಜಿಟಲ್ ಮೂಲಸೌಕರ್ಯವು ಈ ಆಡಳಿತ ಮತ್ತು ಪಾರದರ್ಶಕ ಆಡಳಿತವನ್ನು ಬೆಂಬಲಿಸಿದೆ. ನಾಗರಿಕೋ ದೇವೋಭವ ಧ್ಯೇಯವಾಕ್ಯ. ಭಾರತದ ಆಡಳಿತ ಕ್ಷೇತ್ರದಲ್ಲಿ ಇದು ಪರಿವರ್ತನಾತ್ಮಕ ಮೈಲಿಗಲ್ಲು ಅಂತ ಕೇಂದ್ರ ಸರ್ಕಾರ ಬಣ್ಣಿಸಿದೆ. ಈ ಕ್ಷಣವನ್ನ ಸಾಕ್ಷಿಯಾಗಿಸೋದಕ್ಕೆ ಪ್ರಧಾನಿ ಮೋದಿ ₹100 ಸ್ಮರಣಾರ್ಥ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಸೇವಾ ತೀರ್ಥದ ಗೋಡೆಯ ಮೇಲೆ ನಾಗರಿಕೋ ದೇವೋಭವ ಅನ್ನೋ ಧ್ಯೇಯವಾಕ್ಯವನ್ನ ಬರೆಯಲಾಗಿದೆ. साउथ ब्लॉक और नॉर्थ ब्लॉक जैसी इमारतें जहां ब्रिटिश हुकूमत की सोच को लागू करने के लिए बनी थी, वहीं आज मैं गर्व के साथ कह सकता हूं कि सेवा तीर्थ और कर्तव्य भवन जैसे नए परिसर भारत की जनता की आकांक्षाओं को पूरा करने के लिए बने हैं. ಒಟ್ಟಾರೆ ಹೊಸ ಕಚೇರಿ, ಹೊಸ ಯುಗ ಅಂತ ಬಣ್ಣಿಸಲಾಗಿದ್ದು ಡಿಜಿಟಲ್ ಯುಗಕ್ಕೆ ಸೇವಾ ತೀರ್ಥ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.